ನಮಸ್ಕಾರ ಸ್ನೇಹಿತರೆ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ನೇಮಕಾತಿ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆ 2011ರಲ್ಲಿ ನಡೆದಿತ್ತು. ಅದರ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೀಡಲಾಗಿದೆ. ಮೊದಲನೇ ಪ್ರಶ್ನೆಯಾಗಿ, ರಕ್ತವು ಕೆಂಪು ವರ್ಣವಾಗಿರಲು ಕಾರಣ? ಉತ್ತರ ಹಿಮೋಗ್ಲೋಬಿನ್. ಬ್ಯಾಸ್ಕೆಟ್ಬಾಲ್ನಲ್ಲಿ ಡಬಲ್ ಫೌಲ್ ಎಂದರೆ? ಉತ್ತರ ವಿಭಿನ್ನ ತಂಡಗಳ ಒಬ್ಬೊಬ್ಬ ಆಟಗಾರರು ಪರಸ್ಪರ ಮೇಲೆ ಏಕಕಾಲದಲ್ಲಿ ಫೌಲ್ ಮಾಡುವುದು. ಯಾವ ಒಲಿಂಪಿಕ್ಸ್ನಲ್ಲಿ ಪ್ರಥಮ ಬಾರಿಗೆ ಐಜಂಪ್ನಲ್ಲಿ ಫಾಸ್ಟರ್ ಫ್ಲಾಪ್ ಶೈಲಿಯನ್ನು ಕಾಣಲಾಯಿತು? ಉತ್ತರ 1968. ಈ ಕೆಳಗೊಂಡವುಗಳಲ್ಲಿ ಯಾವುದು ಶರೀರದ ಬೆಳವಣಿಗೆಗೆ ಬೇಕಾದ ಆಹಾರ? ಉತ್ತರ ಸಾರಜನಕಗಳು. ಸಾಫ್ಟ್ಬಾಲ್ನಲ್ಲಿ ಬ್ಯಾಟರ್ನಿಗೆ ಒಂದು ಫ್ರೀ ಬೇಸ್ ದಕ್ಕುವುದು ಅಂಪೈರ್ ಎಷ್ಟು ಬಾರಿ ಬಾಲ್ ಎಂದು ಕರೆದಾಗ? ಉತ್ತರ ಬಿ. 19 ತಂಡಗಳ ನಾಕೌಟ್ ತಳುಕಿನಲ್ಲಿ 1ನೇ, 2ನೇ, 3ನೇ ಮತ್ತು 4ನೇ ಕ್ವಾರ್ಟರ್ಗಳಲ್ಲಿ ಅನುಕ್ರಮವಾಗಿ ಇರುವ ಬೈಗಳ ಸಂಖ್ಯೆ? ಉತ್ತರ ಬಿ 4, 3, 3, 3. ಥ್ರೋಬಾಲ್ ತಂಡವು ಸಬ್ಸ್ಟಿಟ್ಯೂಷನ್ ಆಟಗಾರಗಳನ್ನು ಒಳಗೊಂಡಂತೆ ಗರಿಷ್ಠ ಎಷ್ಟು ಆಟಗಾರರನ್ನು ಹೊಂದಿರುತ್ತದೆ ಎಂದರೆ? ಉತ್ತರ 12 ಸದಸ್ಯರು. ಇಂಟ್ರಾಮೋರಲ್ ಎಂಬ ಪದವು ಯಾವ ಭಾಷೆಯಿಂದ ಹುಟ್ಟಿತೆಂದರೆ? ಉತ್ತರ ಲ್ಯಾಟಿನ್. ಚೆಸ್ ಆಸಿನ ಮೇಲಿರುವ ಚೌಕಗಳ ಸಂಖ್ಯೆ ಎಷ್ಟು? ಉತ್ತರ 64. ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಸ್ಥಾಪನೆಯಾದ ವರ್ಷ? 1927. ಬ್ಯಾಡ್ಮಿಂಟನ್ ಲೋ ಸರ್ವಿಸ್ ಮಾಡಲು ಸರ್ವರ್ಗೆ ಸೂಕ್ತವಾದ ಸ್ಥಳವೆಂದರೆ? ಉತ್ತರ ಸೆಂಟರ್ ಲೈನ್ ಮತ್ತು ಶಾರ್ಟ್ ಸರ್ವಿಸ್ ಲೈನ್ಗಳು ಸಂಧಿಸುವ ಸ್ಥಳ. ಭಾರತ ರಾಷ್ಟ್ರಧ್ವಜದ ಸೂಕ್ತ ಅಳತೆಗಳಲ್ಲಿ ಒಂದು? ಉತ್ತರ 6x4 ಅಡಿ. ಪ್ರತಿಕ್ರಿಯಾತ್ಮಕ ಆಜ್ಞೆಯ ಭಾಗಗಳ ಸರಿಯಾದ ಜೋಡಣೆ? ಉತ್ತರ ವಿವರಣಾತ್ಮಕ ಎಚ್ಚರಿಕೆ, ಅಲ್ಪವಿರಾಮ, ಕಾರ್ಯನಿರ್ವಹಣೆ. ಸಾಫ್ಟ್ಬಾಲ್ ಆಟದಲ್ಲಿ ಮಿಟ್ಸ್ ಧರಿಸಲು ಅನುಮತಿ ಅರ್ಹನಾದ ಆಟಗಾರ? ಉತ್ತರ ಕ್ಯಾಚರ್. ಒಲಿಂಪಿಕ್ ಧ್ವಜದಲ್ಲಿರುವ ವರ್ತುಲಗಳ ಸಂಖ್ಯೆ 5. ನೆಲಮಟ್ಟದಿಂದ ಬ್ಯಾಸ್ಕೆಟ್ಬಾಲ್ ರಿಂಗ್ನ ಮೇಲ್ತುದಿಗೆ ಇರುವ ಅಂತರ? ಉತ್ತರ 3.05 ಮೀಟರ್. ಸ್ಕೋಲಿಯೋಸಿಸ್ ಎಂದರೆ? ಉತ್ತರ ಬೆನ್ನು ಮಣಿಸರ ಅಕ್ಕಪಕ್ಕಕ್ಕೆ ಡೊಂಕಾಗಿರುವುದು. ಜೂನಿಯರ್ ಆಟಗಾರರ ಖೋಖೋ ಪಂದ್ಯದಲ್ಲಿ ಒಂದು ಟರ್ನ್ನ ಅವಧಿ? ಉತ್ತರ 9 ನಿಮಿಷ. ರೋಮ್ ದೇಶದಲ್ಲಿ ಸರ್ಕಸ್ ಮ್ಯಾಕ್ಸಿಮಸ್ ಅನ್ನು ಏತಕ್ಕೆ ಉಪಯೋಗಿಸುತ್ತಿದ್ದರೆಂದರೆ? ಉತ್ತರ ರಥ ಓಡಿಸುವ ಸ್ಪರ್ಧೆಗಳು. ಅಷ್ಟಾಂಗ ಯೋಗದಲ್ಲಿ ಶೌಚ್ಯವನ್ನು ಯಾವುದರಡಿಯಲ್ಲಿ ನಮೂದಿಸಲಾಗಿದೆ ಎಂದರೆ? ಉತ್ತರ ನಿಯಮ. ಪ್ರಸ್ತುತ ಸ್ವರೂಪದ ಕಬಡ್ಡಿ ಆಟವು ಯಾವುದರಿಂದ ಹುಟ್ಟಿತೆಂದರೆ? ಉತ್ತರ ಸಂಜೀವಿನಿ. ಕಾಲ್ನಡಿಗೆ ಪ್ರವಾಸ ಹಾಗೂ ವಿಹಾರ ಪ್ರವಾಸಗಳನ್ನು ವ್ಯವಸ್ಥೆ ಮಾಡುವ ವಿಧಾನವನ್ನು ಬೋಧಿಸಲು ಸೂಕ್ತವಾದುದು? ಪ್ರಾಜೆಕ್ಟ್ ಪದ್ಧತಿ. ಆಕರ್ಷಣ ಎಂದರೆ? ಕೈಕಾಲನ್ನು ಮಧ್ಯಗೆರೆಯಿಂದ ದೂರ ಚಲಿಸುವುದು. ಸಾವಧಾನ್ ಸ್ಥಿತಿಯಲ್ಲಿ ತುದಿಗಾಲುಗಳ ನಡುವೆ ಅಂದಾಜು ಎಷ್ಟು ಡಿಗ್ರಿ ಕೋನವಿರುತ್ತದೆ ಎಂದರೆ? 30 ಡಿಗ್ರಿ. ಸ್ಟ್ಯಾಂಡರ್ಡ್ ವಾಲ್ಟ್ ಎಂಬುದು ಯಾವುದರ ಕೌಶಲ್ಯವೆಂದರೆ? ಜಿಮ್ನಾಸ್ಟಿಕ್. ಥ್ರೋಬಾಲ್ ಕಣದ ಮೇಲೆ ಮಧ್ಯಗೆರೆಯಲ್ಲಿ ಎಷ್ಟು ಜನ ಆಟಗಾರರಿರುತ್ತಾರೆಂದರೆ? ಉತ್ತರ 3. ಬ್ಯಾಸ್ಕೆಟ್ಬಾಲ್ ಆಟದ ಜನಕ? ಉತ್ತರ ಜೇಮ್ಸ್ ಎ ನಾಯ್ಸ್ಮಿತ್. ಭಾರತೀಯ ಶರೀರ ಶಿಕ್ಷಣ ಸಂಸ್ಕೃತಿಯನ್ನು ಭಾರತ ಹಾಗೂ ಹೊರದೇಶಗಳಲ್ಲಿ ಪ್ರಚಾರಪಡಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸಂಸ್ಥೆ? ಉತ್ತರ ಹನುಮಾನ್ ವ್ಯಾಯಾಮ ಮಂದಿರ. ಹಾಕಿ ಆಟದಲ್ಲಿ ದಾಳಿ ನಡೆಸುವ ಆಟಗಾರರು ಪೆನಾಲ್ಟಿ ಕಾರ್ನರ್ ತೆಗೆದುಕೊಳ್ಳುವ ಮುನ್ನ ಬ್ಯಾಕ್ಲೈನ್ನ ಹಿಂದೆ ಎಷ್ಟು ಜನ ರಕ್ಷಣೆಯ ಆಟಗಾರರು ನಿಲ್ಲಲು ಅವಕಾಶವಿದೆ? ಉತ್ತರ 5. ಲೀಗ್ ಖೋಖೋ ಪಂದ್ಯದ ಅಂತ್ಯದಲ್ಲಿ 2 ತಂಡಗಳು ಪಡೆದಿರುವ ಪಾಯಿಂಟ್ಗಳು ಸಮನಾಗಿದ್ದರೆ? ಉತ್ತರ ತಂಡಗಳಿಗೆ ತಲಾ 1 ಲೀಗ್ ಪಾಯಿಂಟ್ ನೀಡಲಾಗುವುದು. ಕ್ರಿಕೆಟ್ ಮೈದಾನದಲ್ಲಿ ಮಿಡ್ ವಿಕೆಟ್ ಕ್ಷೇತ್ರ ಇರುವುದು ಯಾವುದರ ನಡುವೆ ಎಂದರೆ? ಸ್ಕ್ವೇರ್ ಲೆಗ್ ಮತ್ತು ಮಿಡ್ ಆನ್. ಫಾಟ್ಲೆಗ್ ತರಬೇತಿಯು
ಯಾವುದನ್ನು ವೃದ್ಧಿಪಡಿಸುತ್ತದೆ ಎಂದರೆ ಉತ್ತರ ಸಹಿಷ್ಣುತೆ ಅಂದರೆ ಎಂಡೋರೆನ್ಸ್. ನ್ಯಾಷನಲ್ ಫಿಟ್ನೆಸ್ ಸ್ಕೋರ್ ಕಾರ್ಯಕ್ರಮವನ್ನು ಸೂಚಿಸಿದ್ದು ಉತ್ತರ ದೈಹಿಕ ಶಿಕ್ಷಣ ಮತ್ತು ಮನೋಲ್ಲಾಸ ಕೇಂದ್ರೀಯ ಸಲಹಾ ಸಮಿತಿ. ಫುಟ್ಬಾಲ್ ಪಂದ್ಯವನ್ನು ಪ್ರಾರಂಭ ಮಾಡಲು ಒಂದು ತಂಡದಲ್ಲಿರಬೇಕಾದ ಆಟಗಾರರ ಕನಿಷ್ಠ ಸಂಖ್ಯೆ ಉತ್ತರ 7. ಸಾಫ್ಟ್ ಬಾಲ್ ಆಟದಲ್ಲಿ ಡಬಲ್ ಪ್ಲೇ ಎಂದರೆ ಉತ್ತರ ಫೀಲ್ಡಿಂಗ್ ತಂಡವು ಬ್ಯಾಟಿಂಗ್ ತಂಡದ ಇಬ್ಬರು ಆಟಗಾರರನ್ನ ಒಂದು ಪ್ರಸಂಗದಲ್ಲಿ ನಿರಂತರ ಕ್ರಿಯೆಯ ಮೂಲಕ ಔಟ್ ಮಾಡುವುದು. ವೆಯ್ಟ್ ಟ್ರೈನಿಂಗ್ ಏನನ್ನು ವೃದ್ಧಿಪಡಿಸಲು ನೆರವಾಗುತ್ತದೆ ಎಂದರೆ ಉತ್ತರ ಶಕ್ತಿ ಅಥವಾ ಸಾಮರ್ಥ್ಯ, ಪವರ್ ಮತ್ತು ಸ್ಟ್ರೆಂತ್. ಫುಟ್ಬಾಲ್ ಮೈದಾನದಲ್ಲಿ ಗೋಲ್ನ ಮಧ್ಯಭಾಗದಿಂದ ಪೆನಾಲ್ಟಿ ಸ್ಪಾಟ್ಗೆ ಇರುವ ಅಂತರ ಉತ್ತರ 12 ಗಜ. ಬ್ಯಾಡ್ಮಿಂಟನ್ನಲ್ಲಿ ಡಿಫೆನ್ಸಿವ್ ಕ್ಲಿಯರ್ ಸ್ಟ್ರೋಕ್ ಮಾಡುವ ಉದ್ದೇಶ ಉತ್ತರ ಶಟಲ್ ಎತ್ತರದಲ್ಲಿ ಹೋಗಿ ಹಿಂಬದಿಯ ಗೆರೆಯ ಹತ್ತಿರ ಬೀಳಲೆಂದು. ಒಬ್ಬ ಅಥ್ಲೆಟ್ ಸ್ಪರ್ಧೆ ಮುಗಿಸುವಾಗ ಕೈಗಳನ್ನು ಮಡಿಸಿ ಹಿಂದೆ ತೆಗೆದುಕೊಂಡು ಮುಂದಕ್ಕೆ ಬಾಗುವಿಕೆ ಕೌಶಲ್ಯವನ್ನು ಹೀಗೆ ಕರೆಯುತ್ತಾರೆ ಉತ್ತರ ಲಂಜ್. 400 ಮೀಟರ್ ಹರ್ಡಲ್ ಸ್ಪರ್ಧೆಯಲ್ಲಿ ಆರಂಭದ ಗೆರೆಯಿಂದ ಮೊದಲ ಹರ್ಡಲ್ ಇರುವ ದೂರ ಉತ್ತರ 45 ಮೀಟರ್. ಸಿಂಗಲ್ ನಾಕೌಟ್ ತಾಲೂಕಿನಲ್ಲಿರುವ ಪಂದ್ಯಗಳ ಸಂಖ್ಯೆಯನ್ನು ಲೆಕ್ಕ ಹಾಕಲು ಉಪಯೋಗಿಸುವ ಸೂತ್ರ ಉತ್ತರ N-1. ಸಣ್ಣ ಕರುಳಿನಲ್ಲಿರುವ ಕೈ ಬೆರಳಿನಂತಹ ಚಾಚುಗಳ ಹೆಸರು ಉತ್ತರ ವಿಲೈ. ವಾಲಿಬಾಲ್ ಆಟದಲ್ಲಿ ಆಟಗಾರರನ್ನ ಅನರ್ಹಗೊಳಿಸುವುದನ್ನು ಡಿಸ್ಕ್ವಾಲಿಫಿಕೇಶನ್ ಸೂಚಿಸಲು ಯಾವ ಬಣ್ಣಗಳ ಕಾರ್ಡ್ಗಳನ್ನು ಜಂಟಿಯಾಗಿ ತೋರಿಸಲಾಗುತ್ತದೆ ಎಂದರೆ ಉತ್ತರ ಹಳದಿ ಮತ್ತು ಕೆಂಪು. ಹಾಕಿ ಆಟದಲ್ಲಿ ಪುಷ್ ಕೂಪ್ ಎಂದರೆ ಗಾಳಿಯಲ್ಲಿ ಬಹಳ ದೂರಕ್ಕೆ ಚೆಂಡನ್ನು ಚಿಮ್ಮುವುದು. ಇನ್ಸುಲಿನ್ ಅನ್ನು ಉತ್ಪತ್ತಿ ಮಾಡುವ ಶರೀರದ ಅಂಗ ಉತ್ತರ ಶ್ವಾದುಪಿಂಡ ಪ್ಯಾನ್ಕ್ರಿಯಾಸ್. ಆಲ್ ಇಂಗ್ಲೆಂಡ್ ಚಾಂಪಿಯನ್ಶಿಪ್ ಸಂಬಂಧಿಸಿರುವುದು ಉತ್ತರ ಬ್ಯಾಡ್ಮಿಂಟನ್. ವ್ಯಕ್ತಿಗಳನ್ನು ಅಂತರ್ಮುಖಿ ಮತ್ತು ಬಾಹ್ಯಮುಖಿಗಳೆಂದು ವರ್ಗೀಕರಣ ಮಾಡಿದವನು ಉತ್ತರ ಯಂಗ್. 400 ಮೀಟರ್ ಟ್ರ್ಯಾಕ್ನಲ್ಲಿ 4x400 ಮೀಟರ್ ರಿಲೆಯಲ್ಲಿ ತಂಡಗಳ ಮೊದಲ ಓಟಗಾರರಿಗೆ ಉನ್ನತ ದರ್ಜೆಯ ಕ್ರಮದಲ್ಲಿ ನೀಡಲಾಗುವ ಸ್ಟ್ರಾಗರ್ ಎಷ್ಟೆಂದರೆ ಉತ್ತರ 1.5 ಸ್ಟ್ರಾಗರ್ ಜೊತೆಗೆ ಡಯಾಗ್ನಲ್ ಎಕ್ಸಸ್. ಫೀಮರ್ ಯಾವ ವಿಧದ ಅಸ್ಥಿಗೆ ಉದಾಹರಣೆ ಎಂದರೆ ಉತ್ತರ ಉದ್ದನೆಯ ಅಸ್ಥಿ. ಸಾಫ್ಟ್ಬಾಲ್ ಆಟದ ಪಿಚರ್ ಪ್ಲೇಟ್ ಯಾವ ಆಕಾರದಲ್ಲಿದೆ ಎಂದರೆ ಉತ್ತರ ಆಯತ. ಹರೆಯ ಹಾಗೂ ಅಂಗಾಂಗಗಳ ಕಾರ್ಯನಿರ್ವಹಣಾ ಸ್ಥಿತಿಗೆ ಸಂಬಂಧಿಸಿದ ವ್ಯಕ್ತಿಯ ವಯಸ್ಸನ್ನು ಏನೆಂದು ಹೆಸರಿಸುವುದೆಂದರೆ ಉತ್ತರ ಶರೀರಶಾಸ್ತ್ರ ಆಧಾರಿತ ವಯಸ್ಸು. ಕಬಡ್ಡಿ ಆಟದ ಮೂಲಭೂತ ರಕ್ಷಣಾ ಕ್ಷೇತ್ರ ನಿಯೋಜಿತ ಅನುಸಾರ ಬಲಭಾಗಕ್ಕೆ ಸೇರಿದ ಆಟಗಾರರೆಂದರೆ ರೈಟ್ ಕಾರ್ನರ್, ರೈಟ್ ಇನ್, ರೈಟ್ ಕವರ್. ಭೇದಿ ಕಾರಣ ಯಾವುದೆಂದರೆ ಉತ್ತರ ವೈಬ್ರಿಯೋ ಕಾಲರೆ. ಬಾಲ್ ಬ್ಯಾಡ್ಮಿಂಟನ್ ಆಟದಲ್ಲಿ 2 ಮತ್ತು 3ನೇ ಗೇಮ್ಗಳ ನಡುವಿನ ವಿಶ್ರಾಂತಿಯ ಅವಧಿ ಉತ್ತರ 5 ನಿಮಿಷಗಳು. ಈ ಕೆಳಗೆ ನಮೂದಿಸಿರುವವುಗಳಲ್ಲಿ ಯಾವುದು ಬಹಿಸ್ರಾವಕ ಗ್ರಂಥಿ ಉತ್ತರ ಬೆವರಿನ ಗ್ರಂಥಿ. ಕಾರ್ಟ್ವೀಲ್ ಸಂಬಂಧಿಸಿರುವುದು ಯಾವುದಕ್ಕೆಂದರೆ ಉತ್ತರ ಜಿಮ್ನಾಸ್ಟಿಕ್. ವಯಸ್ಕರ ಹೃದಯವು 1 ನಿಮಿಷಕ್ಕೆ ಸರಾಸರಿ ಎಷ್ಟು ಬಾರಿ ಬಡಿಯುತ್ತದೆ ಎಂದರೆ ಉತ್ತರ 72. ಸಾಫ್ಟ್ಬಾಲ್ ಆಟದ ಮೈದಾನದಲ್ಲಿ 2ನೇ ಬೇಸ್ನ ಅಳತೆ ಎಂದರೆ ಉತ್ತರ 15x15 ಇಂಚು. ಜಠರದಲ್ಲಿನ ಗ್ಯಾಸ್ಟ್ರಿಕ್ ಗ್ರಂಥಿಗಳು ಉತ್ಪತ್ತಿ ಮಾಡುವ ಆಮ್ಲ ಯಾವುದೆಂದರೆ ಉತ್ತರ ಹೈಡ್ರೋಕ್ಲೋರಿಕ್ ಆಮ್ಲ. ಬ್ಯಾಸ್ಕೆಟ್ಬಾಲ್ ಪಂದ್ಯವು ಅಧಿಕೃತವಾಗಿ ಪ್ರಾರಂಭವಾಗುವುದು ಉತ್ತರ ಜಂಪ್ ಬಾಲ್ನಿಂದ. ವಾಲಿಬಾಲ್ ಕ್ರೀಡಾ ಕೌಶಲ್ಯ ಪರೀಕ್ಷೆಯನ್ನು ರೂಪಿಸಿದವರು ಉತ್ತರ ರೊಸೆಲ್ ಮತ್ತು ಲಾಂಗೆ. ಕ್ರಿಕೆಟ್ ಆಟದಲ್ಲಿ ಸ್ವೀಪ್ ಶಾಟ್ ಸಾಕಾರಗೊಳಿಸಲು ಚೆಂಡು ಎಲ್ಲಿ ಚಲಿಸುತ್ತಿರಬೇಕೆಂದರೆ ಉತ್ತರ ಲೆಗ್ ಸ್ಟೆಪ್ನಿಂದ ಸ್ವಲ್ಪ ಹೊರಗೆ. ಭಾರತದ ರಾಷ್ಟ್ರಗೀತೆ ಜನಗಣಮನ ಕರ್ತ್ಯು ಉತ್ತರ ರವೀಂದ್ರನಾಥ ಠಾಕೂರ್. ಪಟ್ಟಿಂಗ್ ಶಾಟ್ ವೃತ್ತದ ವ್ಯಾಸ ಉತ್ತರ 2.135 ಮೀಟರ್ಸ್.
ಬುದ್ಧಿ ಸೂಚ್ಯಾಂಕವನ್ನು ಲೆಕ್ಕ ಹಾಕಲು ನೆರವಾಗುವ ಸೂತ್ರ? ಉತ್ತರ ಮಾನಸಿಕ ವಯಸ್ಸು ಪಂಚಾಂಗ ರೀತಿಯ ವಯಸ್ಸು ಗುಣಿಸು 100. ಸಬ್ ಜೂನಿಯರ್ ಆಟಗಾರರ ಖೋಖೋ ಮೈದಾನದಲ್ಲಿ ಮುಕ್ತ ವಲಯ ಫ್ರೀ ಝೋನ್ನ ಅಳತೆ? ಉತ್ತರ 1.50 ಮೀಟರ್ ಇಂಟು 14 ಮೀಟರ್. ಜರ್ಮನಿ ದೇಶದಲ್ಲಿ ಟರ್ವೆರನ್ ಚಳುವಳಿಯನ್ನು ಪ್ರಾರಂಭಿಸಿದವರು? ಉತ್ತರ ಎಫ್.ಎಲ್. ಜಾನ್. ಟೇಬಲ್ ಟೆನ್ನಿಸ್ ಆಟದ ನೆಟ್ನ ಉದ್ದ? ಉತ್ತರ 183 ಸೆಂಟಿಮೀಟರ್. ಈ ಕೆಳಕಂಡವುಗಳಲ್ಲಿ ಯಾವುದು ನಿಂತ ಭಂಗಿಯ ಯೋಗಾಸನ? ಉತ್ತರ ತಾಡಾಸನ. 17 ತಂಡಗಳಿಗಾಗಿ ಹಾಕಿದ ಸಿಂಗಲ್ ನಾಕೌಟ್ ತಳುಕಿನಲ್ಲಿ ಎಷ್ಟು ತಂಡಗಳಿಗೆ ಬೈ ಸಿಕ್ಕುತ್ತದೆ ಅಂದರೆ? ಉತ್ತರ 15. ಮಹಿಳೆಯರ ಜಾವ್ಲಿನ್ ಎಸೆತದಲ್ಲಿ ಸಾಧನೆಯನ್ನು ದಾಖಲೆ ಎಂದು ಪರಿಗಣಿಸಲು ಜಾವ್ಲಿನ್ ಕನಿಷ್ಠ ಎಷ್ಟು ತೂಕವಿರಬೇಕೆಂದರೆ 600 ಗ್ರಾಂ. ಲ್ಯಾಟಿಸಿಮಸ್ ಡಾರ್ಸಿ ಸ್ನಾಯು ಇರುವ ಶರೀರದ ಭಾಗ? ಉತ್ತರ ಬೆನ್ನು. ವಾಲಿಬಾಲ್ ಆಟದ ಸೆಟ್ ಒಂದರಲ್ಲಿ ಸಾಮಾನ್ಯವಾಗಿ ಎಷ್ಟು ಬಾರಿ ಆಟಗಾರರನ್ನು ಬದಲಿಸಲು ಅನುಮತಿ ಇದೆ ಎಂದರೆ? ಉತ್ತರ 6. ನಿಗದಿತ ದಿನದವರೆಗೆ ಆಟಗಾರರು ತಮ್ಮಲ್ಲೇ ಪಂದ್ಯಗಳನ್ನಾಡಿ ನಿಜವಾದ ವಿಜಯಿ ಯಾರೆಂದು ತೀರ್ಮಾನಿಸುವ ಟೂರ್ನಮೆಂಟ್ನ ವಿಧಾನ ಯಾವುದೆಂದರೆ? ಚಾಲೆಂಜ್. ಹಾಕಿ ಸ್ಟಿಕ್ ಆಟದಲ್ಲಿ ಉಪಯೋಗಿಸಲರ್ಹವಾಗಬೇಕಾದರೆ ಅದು ಎಷ್ಟು ಅಳತೆಯ ಒಳ ವಿನ್ಯಾಸವಿರುವ ಬಳೆಯ ಮೂಲಕ ತೂರುವಂತಿರಬೇಕು? ಉತ್ತರ 51 ಮಿಲಿಮೀಟರ್. ರೂಢಿ ಮಾಡುವುದರಿಂದ ನಾವು ಕಲಿಯುತ್ತೇವೆ ಮತ್ತು ಅದನ್ನು ಜ್ಞಾಪಕದಲ್ಲಿಟ್ಟುಕೊಳ್ಳುತ್ತೇವೆ. ರೂಢಿ ಮಾಡದಿದ್ದರೆ ಮರೆಯುತ್ತೇವೆ. ಯಾವ ನಿಯಮ ಇದನ್ನು ಸೂಚಿಸುತ್ತದೆ? ಉತ್ತರ ಅಭ್ಯಾಸ ನಿಯಮ. ವೇಟ್ ಲಿಫ್ಟಿಂಗ್ ಕ್ರೀಡಾ ಸ್ಪರ್ಧೆಯಲ್ಲಿ ಸೇರಿರುವ ಭಾರ ಮತ್ತು ಎತ್ತುವ ವಿಧಾನಗಳೆಂದರೆ ಸ್ನ್ಯಾಚ್ ಮತ್ತು ಕ್ಲೀನ್ ಮತ್ತು ಜರ್ಕ್. 8 ನಿಮಿಷಗಳ ಕಾಲ ಓಡುವ ನಡೆಯುವ ಪರೀಕ್ಷೆ ಏನನ್ನು ಅಳೆಯಲು ನೆರವಾಗುತ್ತದೆ ಎಂದರೆ? ಉತ್ತರ ಹೃದಯ ನಾಳದ ಸಾಮರ್ಥ್ಯ. ವಿಂಬಲ್ಡನ್ ಟೆನ್ನಿಸ್ ಪಂದ್ಯಾವಳಿ ಜರುಗುವ ದೇಶ? ಉತ್ತರ ಇಂಗ್ಲೆಂಡ್. ಪ್ರಾಣಾಯಾಮ ಮಾಡಲು ಸೂಕ್ತವಾದ ಭಂಗಿ? ಉತ್ತರ ಸ್ವಸ್ತಿಕಾಸನ. ಖೋಖೋ ಪಂದ್ಯದಲ್ಲಿ ರಕ್ಷಣೆಯ ಆಟಗಾರರ ಎಂಟ್ರಿ ಝೋನನ್ನು ಎಲ್ಲಿ ಗುರುತಿಸುತ್ತಾರೆಂದರೆ? ಪೋಸ್ಟ್ ಲೈನ್ ಮತ್ತು 3ನೇ ಕ್ರಾಸ್ ಲೈನ್ ನೇರ ಲಾಬಿಯಲ್ಲಿ. ಆಸ್ಥೆನಿಕ್ ಪ್ರಕಾರದ ಶರೀರ ರಚನೆ ಯಾವುದರ ಸೂಕ್ತವೆಂದರೆ? ಟೆನ್ನಿಸ್. ಬ್ಯಾಡ್ಮಿಂಟನ್ ಕಣದ ಕಂಬಗಳು ಯಾವ ಸ್ಥಳದಲ್ಲಿರುತ್ತದೆ ಎಂದರೆ? ಉತ್ತರ ಡಬಲ್ಸ್ನ ಪಾರ್ಶ್ವ ಗೆರೆಗಳ ಮಧ್ಯದಲ್ಲಿ. ಪ್ರಯತ್ನ ಮತ್ತು ಪ್ರಮಾದ ಕಲಿಕಾ ಸಿದ್ಧಾಂತದ ಪ್ರತಿಪಾದಕ ಯಾರೆಂದರೆ? ಥಾರ್ನ್ಡೈಕ್. ಅಥ್ಲೆಟ್ನ ದೇಹದ ಸ್ಥಿತಿಯು ಸೆಟ್ ಹಂತದಲ್ಲಿ ಹೇಗಿರುತ್ತದೆ ಎಂದರೆ? ಹೆಚ್ಚಳವಾಗಿರುವ ಸ್ಥಿರ ಸಮತೋಲನ. ಪ್ರಥಮ ಏಷ್ಯನ್ ಗೇಮ್ಸ್ ನಡೆದ ಸ್ಥಳ? ಉತ್ತರ ನವದೆಹಲಿ. ವಾಲಿಬಾಲ್ನಲ್ಲಿ ನೆಟ್ನ ಮೇಲ್ಭಾಗಕ್ಕೆ ಆಂಟೆನಾ ಎಷ್ಟು ಚಾಚಿಕೊಂಡಿರುತ್ತದೆ ಎಂದರೆ? ಉತ್ತರ 80 ಸೆಂಟಿಮೀಟರ್. ಒಂದು ಪರೀಕ್ಷೆಯನ್ನು ಮರುಪ್ರಯೋಗ ಮಾಡಿದಾಗ ಸರಿಸುಮಾರು ಹಿಂದಿನ ಬಾರಿಯ ಫಲಿತಾಂಶವೇ ದೊರಕಿದರೆ ವ್ಯಕ್ತವಾಗುವುದು? ಉತ್ತರ ವಿಶ್ವಾಸಾರ್ಹ. ಕ್ರಿಕೆಟ್ ಆಟದಲ್ಲಿ ಸ್ಲಿಪ್ನಲ್ಲಿ ಕ್ಷೇತ್ರ ರಕ್ಷಣೆ ಮಾಡುವವನಿಗೆ ಇರಬೇಕಾದ ಪ್ರಮುಖ ಗುಣ? ಉತ್ತರ ಮಟ್ಟದ ಪ್ರತಿಕ್ಷಿಪ್ತತೆ ಅಂದರೆ ರಿಫ್ಲೆಕ್ಸಸ್. ಎತ್ತರ ಹೆಚ್ಚಿಲ್ಲದ ದೊಡ್ಡ ಗಾತ್ರದ ವ್ಯಕ್ತಿಯನ್ನು ಏನೆಂದು ವರ್ಗೀಕರಿಸುತ್ತಾರೆಂದರೆ? ಉತ್ತರ ಪಿಕ್ನಿಕ್. ಸರ್ವ್ ಅಂಡ್ ವಾಲಿ ಶೈಲಿಯ ಆಟವು ಯಾವುದಕ್ಕೆ ಸಂಬಂಧಿಸುತ್ತದೆ ಅಂದರೆ? ಬ್ಯಾಡ್ಮಿಂಟನ್. ವಿಶ್ವಕಪ್ ಕ್ರಿಕೆಟ್ನಲ್ಲಿ ಇತ್ತೀಚೆಗೆ ಅಳವಡಿಸಿಕೊಂಡ UDR ಪದ್ಧತಿ ವಿಸ್ತೃತ ರೂಪ? ಅಂಪೈರ್ ಡಿಸಿಷನ್ ರಿವ್ಯೂ ಸಿಸ್ಟಮ್. ಬ್ಯಾಡ್ಮಿಂಟನ್ನಲ್ಲಿ ಒಂದು ಗೇಮ್ ಒಳಗೊಂಡಿರುವುದು? ಉತ್ತರ 29 ಪಾಯಿಂಟ್. ಒಲಿಂಪಿಯಾಡ್ ಎಂದರೆ? ಉತ್ತರ ಒಂದು ಗೇಮ್ಸ್ನಿಂದ ಮುಂದಿನದಕ್ಕೆ ಇರುವ 4 ವರ್ಷದ ಅವಧಿ. ಭಾರತೀಯ ಕ್ರೀಡಾ ಪ್ರಾಧಿಕಾರ ಪ್ರತಿಷ್ಠಾಪನೆಯಾದದ್ದು ವರ್ಷ 1984. ಕಬಡ್ಡಿ ಆಟದಲ್ಲಿ ಬ್ಲಾಕಿಂಗ್ ಕೌಶಲ್ಯವನ್ನು ಹೆಚ್ಚು ಉಪಯೋಗ ಮಾಡಿಕೊಳ್ಳುವವರು?
ಉತ್ತರ ಕವರ್ಗಳು ಮತ್ತು ಕಾರ್ನರ್ಗಳು. ಹತ್ತಿ ಮತ್ತು ಹುಲ್ಲುಗಳ ರಚನೆಯ ಸಾಮಗ್ರಿ ಎಂದು ಯಾವ ಖನಿಜವನ್ನು ಪರಿಗಣಿಸಲಾಗಿದೆ? ಉತ್ತರ ಕ್ಯಾಲ್ಸಿಯಂ. 9 ತಂಡಗಳಿಗೆ ಟ್ಯಾಬ್ಯುಲರ್ ಅಥವಾ ಗ್ರಾಫಿಕ್ ವಿಧಾನದಲ್ಲಿ ಸಿಂಗಲ್ ಲೀಗ್ ತಳಕನ್ನು ಹಾಕಬೇಕಾದರೆ ಸಮಾನಾಂತರ ಮತ್ತು ಊರ್ಧ್ವದರ ವರ್ಟಿಕಲ್ ಕಾಲಮ್ಗಳೆಷ್ಟಿರಬೇಕೆಂದರೆ 11. ಒರಳು ಕೀಲಿಗೆ ಬಾಲ್ ಅಂಡ್ ಸಾಕೆಟ್ ಜಾಯಿಂಟ್ ಉದಾಹರಣೆ? ಉತ್ತರ ಹಿಪ್, ತೊಡೆಯ ಸಂದು. ಡೇವಿಸ್ ಕಪ್ ಯಾವುದಕ್ಕೆ ಸಂಬಂಧಿಸಿರುವುದೆಂದರೆ? ಉತ್ತರ ಟೆನ್ನಿಸ್. ಈ ರೀತಿಯ ಹಲವು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.